ಒಂದೇ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ತಾಳ್ಮೆ, ಸಹನೆ, ಹೊಂದಾಣಿಕೆ. ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಜೀವಗಳಿಗೆ ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಹಾಡಲ್ಲಿ ಜೀವನೇ ಕಳ್ಕೊಳ್ತಾ ಇದ್ದಾರೆ. ನಂಬಿಕೆ ಇಲ್ಲ, ಸಹನೆ ಇಲ್ಲ, ತಾಳ್ಮೆ ಇಲ್ಲ, ಇಲ್ಲದೆ ಅವರ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ. ಕಡೆಗೆ ಭಗವಂತನೇ ಅವರನ್ನ ಉಳಿಸ್ತಾ ಇದ್ದಾರೆ. ಉಳಿಸಿದಾಗ ಅರ್ಥ ಆಗುತ್ತೆ ಏನಪ್ಪ ಇದು ಅಂತ. ಈ ಜೀವನ ಏನು ಅನ್ನೋದು ಅರ್ಥ ಆದಾಗ ಈ ಒಂದು ಪದಗಳು ಬರ್ತಾ ಇರೋದು ಅವನಿಗೆ ತಾನಾಗಿ ಬರ್ತವೆ. ಒಂದು ಹೆಣ್ಣಿನ ಮೇಲೆ ಹೇಗೆ ಅಪಾರ್ಥನೆ ಮಾಡಿಕೊಳ್ತಾರೆ, ಒಂದು ಹೆಣ್ಣಿನ ಮೇಲೆ ಹೇಗೆ ನಡ್ಕೊಳ್ತಾರೆ. ಒಂದು ಪ್ರೀತಿ ಇಲ್ಲ, ಒಂದು ವಿಶ್ವಾಸ ಇಲ್ಲ, ಒಂದು ಭಕ್ತಿ ಇಲ್ಲ, ಒಂದು ಜ್ಞಾನ ಇಲ್ಲ, ಸಂಸ್ಕೃತಿ ಇಲ್ಲ, ನಮ್ಮ ಒಂದು ಸಂಪ್ರದಾಯ ಇಲ್ಲ. ಇದ್ಯಾವುದೂ ಇಲ್ಲದೆ ನಡ್ಕೊಳ್ಳೋದೆ ಈ ಒಂದು ಹಾಡಿನ ಅರ್ಥ. ಅದರಿಂದನೇ ಈ ಹಾಡನ್ನ ಇದು ತಾನಾಗಿ ಭಗವಂತ ಕೊಟ್ಟಂತ ಹಾಡು. ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ. ಅಂತ ಸಮಯದಲ್ಲಿ ಈ ಹಾಡು ಬಂದಿರೋದು ತುಂಬಾ ವಿಶೇಷವಾದ ಹಾಡು. ಅಣ್ಣ, ಇದು ಈ ಹಾಡು ನೀವು ಹಾಡಿರೋದು ರಿಯಲಿ ಧನ್ಯವಾದಗಳು ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರೀತಿನೇ ಬೇಕಾಗಿರುತ್ತೆ. ಪ್ರೀತಿನೇ ದೇವರು, ಪ್ರೀತಿನೇ ತಂದೆ ತಾಯಿ, ಪ್ರೀತಿನೇ ಎಲ್ಲ. ಈ ದಿನ ಇವತ್ತು ನಿನ್ನೆಯಿಂದ ಬಂದಿರೋದಲ್ಲ, ಇದು ಕೋಟ್ಯಾಂತರಗಟ್ಟಲೆ ವರ್ಷಗಳಿಂದ ಬಂದಿರೋದು. ಆ ಭಗವಂತನ ಹತ್ರದಿಂದ ಬಂದಿರೋದೇ ಪದ ಪ್ರೀತಿ. ಪ್ರೀತಿನೇ ನಮ್ಮ ಒಂದು ಸಂಪ್ರದಾಯ, ಪ್ರೀತಿನೇ ಒಂದು ನಮ್ಮ ಧರ್ಮ, ಪ್ರೀತಿನೇ ನಮ್ಮ ಭಾರತ. ಇಲ್ಲಿ ಸ್ವಾರ್ಥವನ್ನು ಪಿಶಾಚಿ ಮದುವೆ ಈ ಸ್ವಾರ್ಥ ಇದೆಯಲ್ಲ, ಇದು ಪಿಶಾಚಿ. ಅದಕ್ಕೆ ಮನುಷ್ಯ ಅನ್ನೋದು ಸ್ವಾರ್ಥಿಗಳಾಗಬಾರ್ದು. ಎಷ್ಟು ಸ್ವಾರ್ಥಿ, ದೊಡ್ಡವರಾಗ್ಬೋದು, ಹಿರಿಯರಾಗ್ಬೋದು, ಮುಖ್ಯಸ್ಥರಾಗ್ಬೋದು, ದೊಡ್ಡ ಅಧಿಕಾರಿಗಳಾಗ್ಬೋದು, ಹಲವಾರು ರೀತಿ ಇದನ್ನ ಹಲವಾರು ರೀತಿಯಾಗಿ ಹೇಳ್ತೇನೆ. ಆದ್ರೆ ಒಂದು ಸ್ವಾರ್ಥ, ಅವನಿಗೆ ನೀತಿ ಇಲ್ಲ, ಧರ್ಮ ಇಲ್ಲ, ಒಂದು ನಮ್ಮ ಸಂಪ್ರದಾಯ ಇಲ್ಲ, ಒಂದು ಹೆಣ್ಣು ಮೇಲೆ ಅನ್ನೋದು ಒಂದು ಪ್ರೀತಿ ಇಲ್ಲ. ಹೆಣ್ಣು ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು, ಹೆಣ್ಣಿನ ಬಗ್ಗೆ ಏನು ಬೇಕಾದ್ರೂ ನಡ್ಕೋಬಹುದು, ಯಾವ ರೀತಿ ಬೇಕಾದ್ರೂ ನಡಿಬಹುದು, ಯಾವ ರೀತಿ ಏನ್ ಬೇಕಾದ್ರೂ ಹೇಳ್ಕೋಬಹುದು. ತಪ್ಪು ಹಣ ಅದು. ಆದ್ರೆ ಮನುಷ್ಯ ಆದವನು ಅದರಲ್ಲಿ ನಮ್ಮ ಒಂದು ಸಂಪ್ರದಾಯನ ಬಿಟ್ಟು ನಾವು ನಡ್ಕೋಬಾರ್ದು. ನಾವು ನಡ್ಕೊಂಡ್ರೆ ಆಮೇಲೆ ಹಿರಿಯರು ಹೇಗೆ ನಡ್ಕೊಳ್ತಾರೆ, ಆ ಹಿರಿಯರು ನಡ್ಕೊಳ್ಳೋದು ಕರೆಕ್ಟ್ ಅಲ್ಲ. ಯಾಕೆ ಅಂದ್ರೆ ಹಿರಿಯರು ನಡ್ಕೊಳ್ಳೋದು ನಾವು ಮಕ್ಕಳಾದಂಥವ್ರು ಅದನ್ನೇ ಕಲಿತಾರೆ. ಹಿರಿಯರು ತುಂಬಾ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಹಿರಿಯರು ಅಷ್ಟೇ, ಮುಖ್ಯಸ್ಥರು ಅಷ್ಟೇ, ದೊಡ್ಡವರು ಅಷ್ಟೇ ಅನ್ಸ್ಕೊಂಡಿರೋರು ಯಾವ ಕಾರಣಕ್ಕೂ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ನ್ಯಾಯ ನೀತಿ ಧರ್ಮ ನಿಲ್ಲಿಸ್ಬೇಕು. ಅದನ್ನ ಬಿಟ್ಟು ಬೇರೆ ತರ ಮಾತನಾಡೋದು, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಇದೆಲ್ಲ ತಪ್ಪು ಅಣ್ಣ, ತಪ್ಪು. ಇವೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕು. ಅದು ಬಿಟ್ಟು ಹೇಗಂದ್ರೆ ಹಾಗೆ ಮಾತನಾಡೋದು, ಹೇಗಂದ್ರೆ ಹಾಗೆ ನಡ್ಕೊಳ್ಳೋದು. ಮಕ್ಕಳು ಕಲಿತಾರಲ್ವಾ, ಮಕ್ಕಳು ಅದೇ ಮಾತಾಡ್ತಾರಲ್ವಾ, ಅದನ್ನೇ ಕಲಿತಾರಲ್ವಾ, ಅದನ್ನೇ ನೋಡ್ತಾರಲ್ವಾ. ಯೋಚನೆ ಮಾಡ್ಬೇಕಲ್ಲ ಅಣ್ಣ ದೊಡ್ಡವರು. ಕರೆಕ್ಟ್ ಅಲ್ವಲ್ಲ ಅದು? ತಪ್ಪಲ್ವಾ ಅದು? ನಮ್ಮ ದೇಶದ ಧರ್ಮ ಬಿಟ್ಕೊಡ್ಬಾರ್ದಲ್ವಾ? ನಮ್ಮ ದೇಶ ಭಾರತ ದೇಶ ಅನ್ನೋದು ಯಾತಕ್ಕೆ ಅಣ್ಣ? ಭಾರತ ದೇಶದಲ್ಲಿ ದಯವಿಟ್ಟು ನಮ್ಮ ಒಂದು ಸಂಪ್ರದಾಯನ ಬಿಟ್ಟು ನಡ್ಕೋಬಾರ್ದು ಅಣ್ಣ. ತಪ್ಪು ಮಾಡ್ತಾರೆ ತಿದ್ದಬೇಕು, ತಪ್ಪು ಮಾಡ್ತಾರೆ ಸರಿಗಟ್ಟಬೇಕು. ಕಣ್ಣು ನೋಡದಿದ್ದಂಗೆ ಅದನ್ನ ಸರಿಗಟ್ಟಬೇಕು. ಅದು ದೊಡ್ಡವರ ಲಕ್ಷಣ. ಅದು ಬಿಟ್ಟು ಹೇಗಂದ್ರೆ ಹಾಗೆ ನಡ್ಕೊಳ್ಳೋದು. ಮುಂದಿನ ಜನ್ಮ ಹೇಗೆ, ಮುಂದಿನ ಪೀಳಿಗೆ ಹೇಗೆ, ಈಗಿರೋ ಜನ ನೆಕ್ಸ್ಟ್ ಪೀಳಿಗೆ ಹೇಗೆ ಮಾಡ್ತಾರೆ, ನೆಕ್ಸ್ಟ್ ಈಗಿರೋ ಮಕ್ಕಳು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡದೆ ಈ ತರ ಎಲ್ಲ ನಡ್ಕೊಂಡ್ರೆ ಒಂದು ಸಹನೆ ಇಲ್ಲ, ಧರ್ಮ ಇಲ್ಲ, ತಾಳ್ಮೆ ಇಲ್ಲ. ಮುಖ್ಯವಾಗಿ ತಾಳ್ಮೆ ಇಲ್ಲ, ಮುಖ್ಯವಾಗಿ ಪ್ರೀತಿ ಇಲ್ಲ. ಎಲ್ಲ ಆಡಂಬರ. ಪ್ರೀತಿ ಇರ್ಬೇಕಣ್ಣ, ಪ್ರತಿಯೊಬ್ಬರ ಮೇಲೂ ಪ್ರೀತಿ ಇರಬೇಕು. ನೀನೇನ್ ಮಾಡ್ತಾ ಇದ್ಯಾ, ಹಾಡು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರ ಅಣ್ಣ, ಅದ್ರ ಮೇಲೆ ಪ್ರೀತಿ ತೋರಿಸ್ಬೇಕಲ್ವ ಅಣ್ಣ. ಏನೇ ಬರಲಿ, 1000 ಬರಲಿ, ನಿಮ್ಮ ಮೇಲೆ ನೀವು ಹೇಳ್ತಾ ಇರೋ ಹಾಡನ್ನ ಪ್ರೀತಿ
ಗುರುಗಳು ನುಡಿಸ್ತಾ ಇದ್ದಾರೆ ಕೀಬೋರ್ಡ್, ಅದ್ರ ಮೇಲೆ ಪ್ರೀತಿ ಬರ್ಬೇಕು ನನಗೆ. ದೇವರಾಜಣ್ಣ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಾಡು. ಆ ಹಾಡುಗಳನ್ನ ಪ್ರೀತಿ ಕೊಡ್ತಿದ್ರೆ ನಮ್ಗೆ ಹೇಗಣ ಆ ಹಾಡು ಹಿಡಿಸುತ್ತೆ. ನಾಗೇಶಣ್ಣ ಕೇಳ್ತಾ ಇದ್ದಾರೆ, ರಾಮರ ಮೇಲೆ ಹಾಡು ಕೇಳ್ತಾ ಇದ್ದಾರೆ. ಹಾಗೆ ಆ ಹಾಡು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ, ಅದನ್ನ ನಾವು ಕೊಡ್ಬೇಕಲ್ಲ. ಅದೇ ಅಲ್ವಾ ಮನುಷ್ಯ. ಅದು ಬಿಟ್ಟು ಹೇಗಂದ್ರೆ ಹಾಗೆ ನಡ್ಕೊಳ್ಳೋದು ಕರೆಕ್ಟ್ ಅಲ್ವಲ್ಲ. ದೊಡ್ಡವರು ದೊಡ್ಡ ರೀತಿಯಾಗಿ ನಡ್ಕೋಬೇಕು. ಇದಕ್ಕೆಲ್ಲ ಒಂದು ನಮ್ಮ ಸಂಪ್ರದಾಯ, ನಮ್ಮ ಭಾರತದ ಸಂಸ್ಕೃತಿಯನ್ನ ಬಿಡಬಾರ್ದು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಬಿಡಬಾರ್ದು. ದೊಡ್ಡವರು ದೊಡ್ಡ ತರ ನಡೀಲಿ, ಚಿಕ್ಕವರನ್ನ ಅದನ್ನ ನೋಡ್ತಾರೆ ಅನ್ನೋ ಭಯ ಭೀತಿ ಇರ್ಬೇಕಣ್ಣ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಓಂ ಸಾಯಿರಾಮ್.